ಲಾಸ್ಯ ಬಾಯ್ ಮಾಡ್ತಾ ಇದ್ದಾಳಲ್ಲ, ಯಾಕೋ ಬಾಯ್ ಮಾಡ್ತಾ ಇದ್ದಾಳೆ. ಯಾಕೋ ಭುವನ್ ಜೊತೆ ಮಾತಾಡ್ಕೊಂಡು ಏನೋ ಗಲಾಟೆ ಕೇಳಿಸ್ತಾ ಐತೆ. ಏನು ಮಾತಾಡ್ತಾ ಇದ್ದಾರೋ ಏನೋ. ಏನು ಮಾತಾಡ್ತಾ ಇರ್ಬೋದು? ಹೋಗೋಣ ಅಂತಂದರೆ ಗಂಡ ಹೆಂಡತಿ ಏನೋ ಮಾತಾಡ್ತಾ ಇರ್ತಾರೆ. ಗಂಡ ಹೆಂಡತಿ ಮಧ್ಯದಲ್ಲಿ ನಾನು ಯಾಕಪ್ಪ ಅನಿಸುತ್ತೆ. ಯಾಕೆ ಸುಮ್ಮನೆ ಮಾತಾಡೋದು ಅನ್ನಂಗೆ ಆಗುತ್ತೆ. ಅದು ಏನು ಮಾತಾಡ್ಕೊಂಬ್ಲಿ ಬಿಡು. ಆಮೇಲೆ ಬೇಕಾದರೆ ಆಮೇಲೆ ಹೋಗ್ತೀನಿ, ಸ್ವಲ್ಪ ಹೊತ್ತು ಹಿಂಗೆ ಹೊರಗೆ ಓಡಾಡ್ತೀನಿ. ಅವರೇನೋ ಮಾತಾಡ್ತಾರೆ, ಯಾಕೆ ನಾನು ಹೋಗೋದು? ಸ್ವಲ್ಪ ಏನೋ ಸಣ್ಣ ಪುಟ್ಟ ಜಗಳಗಳಿದ್ದೇ ಇರುತ್ತೆ ಗಂಡ ಹೆಂಡತಿ ಅಂದಮೇಲೆ. ಯಾಕೆ ಹೋಗೋಣ ಅಲ್ಲಿಗೆ? ಸುಮ್ಮನೆ ಹೊರಗೆಲ್ಲಾದರೂ ಹೋಗಿ ಓಡಾಡ್ಕೊಂಬತ್ತೀನಿ. ಕರಿಯಮ್ಮಕ್ಕರ ಮನೆ ಹತ್ರ ಹೋಗ್ತೀನಿ. ಕರಿಯಮ್ಮಕ್ಕರ ಮನೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಮಾತಾಡ್ತೀನಿ. ನಾನು ಏನು ಹೇಳಿದ್ರು ಕೆಲಸ ಮಾಡೋದಿಲ್ಲ. ಏನಾನ ಹೇಳಲಿ, ಒಂದು ಏನಾದ್ರೂ ಬಾರಪ್ಪ ಹಿಂಗೆ ಏನಾದರೂ ಕೆಲಸ ಮಾಡ್ಕೊಂಡು ಕೊಡು, ಹೆಲ್ಪ್ ಮಾಡು ಅಂತಂದರೆ ಮಾಡೋದಿಲ್ಲ. ನಿಮ್ಮ ಅಣ್ಣನ ನೋಡೋಗು ಹೆಂಗೆ ಮಾಡ್ತಾರೆ. ನಿಮ್ಮ ಮಾನ್ವಿತಾ ಅದಕ್ಕೆನ ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ ನಿಮ್ಮ ಅಣ್ಣ. ಅವ್ರಿಗೆ ಒಂದು ಜ್ಯೂಸ್ ಮಾಡಾಗ್ಲೇಳು, ಒಂದು ಹಾಲು ಕಾಯಿಸ ಆಗ್ಲೇಳು, ಮುಂದಕ್ಕೆ ತಗೊಂಬಂದು ಕೊಡ್ತಾರೆ. ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಗೊತ್ತಾ. ನೀನು ಇದೆಯಾ, ನಿಮ್ಮ ಅಣ್ಣ ಇರೋ ಅಷ್ಟು ಬುದ್ಧಿ ನಿನಗೆಲ್ಲ ಐತೆ. ಅದಕ್ಕೆ ಮತ್ತೆ ನಿಮ್ಮ ಅಣ್ಣನು ನಿಮ್ಮ ಅದಕ್ಕೆ ಹಂಗಿರೋದು. ಅವ್ರು ನೋಡು ಹೆಂಗವ್ರೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರ ಎಲ್ಲ ಇಸ್ಕೊಂಡು ಎಲ್ಲ ದುಡ್ಡು ಮಾಡಿಕೊಂಡು ಎಷ್ಟು ಚೆನ್ನಾಗಿದ್ದಾರೆ. ನೀನು ಬುದ್ಧಿ ಇಲ್ಲದಕ್ಕೆ ಮತ್ತೆ ಹಿಂಗಾಗಿರೋದು ನಮ್ಮ ಬಾಳು. ನೀನು ಸ್ವಲ್ಪ ಯೋಚನೆ ಮಾಡು, ಹೆಂಗೆ ಏನು ಹಿಂಗಿದ್ರೆ ನಾವು ಅಂತೇಳಿ. ನಾನು ಹಿಂಗೆ ಇರೋದು. ನಾನೀಗಂತೂ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು ಇದೆಲ್ಲ ನೀನು ನನಗೆ ಹೇಳ್ಬೇಡ. ನನಗೆ ಈ ಥರ ಕೆಲಸಗಳೆಲ್ಲ ಹೇಳಿದ್ರೆ ನನಗೆ ಇಷ್ಟ ಆಗಲ್ಲ. ನಾನು ಇರೋದು ಹೇಳ್ತೀನಿ ನೋಡು ಲಾಸ್ಯ. ನನ್ನ ಹತ್ರ ಮತ್ತೆ ನೀನು ಹಗಲೆಲ್ಲ ಮಾತಾಡ್ಬೇಡ, ಇರೋದು ಹೇಳ್ತೀನಿ. ಮತ್ತು ನಾನು ಏನಿಲ್ಲ, ನಾನು ಈ ವಾದ ಮಾಡಬೇಡ ನನ್ನ ಹತ್ರ ಜಾಸ್ತಿ ಯಾರೂ ವಾದ ಮಾಡೋಂಗಿಲ್ಲ. ನನಗೆ ಭಾಳ ಸಿಟ್ಟು ನೋಡು, ಸಿಟ್ಟು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಂದು ನೀನು ಪದೇ ಪದೇ ನನ್ನ ಹತ್ರ ಆಗ್ಲೆಲ್ಲ ಹಂಗೆ ಹೇಳ್ಬೇಡ, ಕಸ ಹೊಡಿ ಮುಸ್ರಿ ತೊಳಿ ಅಂತೇಳಿ. ನಮ್ಮ ಅಣ್ಣ ಮಾಡ್ತಾನೆ ಅಂತ ನಾನು ಮಾಡೋಕ್ಕಾಗಲ್ಲ. ಭುವನ್, ನೀನು ನಾನು ಹೇಳ್ದಂಗೆ ಕೇಳು, ಸುಮ್ಮನೆ ವಾದ ಮಾಡಬೇಡ. ನಾನು ಹೇಳ್ದಷ್ಟು ಕೇಳು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಕೇಳಲ್ವಲ್ಲ ನೀನು. ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ ಅಂತಂದರೆ ನಾನು ಮಾತಾಡಿಸ್ಲೇಬೇಡಿ ನೀವು. ಎಲ್ಲರೂ ನಾವು ಚೆನ್ನಾಗಿರ್ಬೇಕಂತಂದರೆ ಇವಾಗ ನಮ್ಮ ಅಪ್ಪ ನಮ್ಮಮ್ಮನೂ ನೋಡು, ನಮ್ಮ ಮಾನ್ವಿತನ ಮಾತು ಕೇಳ್ಕೊಂಡು ನೀನು ನನ್ನ ಮಾತಾಡಿಸ್ಬೇಡ, ನಮ್ಮ ಮನೆಗೆ ಬರಬೇಡ ಅಂತೇಳಿ ಹೇಳೋಗವ್ರೆ. ಅವ್ರಿದ್ರಿಗೆಲ್ಲ ನಾವು ಚೆನ್ನಾಗಿರ್ಬೇಕು. ಗಂಡನೇ ಎಷ್ಟು ಚೆನ್ನಾಗಿ ನೋಡ್ಕೊಂತಾನಪ್ಪ ಲಾಸ್ಯನ, ಅವಳಿಗೇನು ತವ್ರ ಮನೆ ಚಿಂತೆ ಇಲ್ಲಪ್ಪ ಅಂತ ಅನ್ನಿಸ್ಬೇಕು. ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ನೀವು. ನಾನು ಹೊರಗೆ ಕೂತ್ಕೊಂಡಿದ್ರೆ ನನಗೆ ನೀವು ಹಾಲು ಕಾಯಿಸ್ಕೊಂಡು ತಗೊಂಬಂದು ಕೊಡಬೇಕು, ಜ್ಯೂಸ್ ಮಾಡ್ಕೊಂಡು ತಗೊಂಬಂದು ಕೊಡಬೇಕು. ನೀವು ನಮ್ಮಪ್ಪ ನಮ್ಮಮ್ಮನ ಎದುರಿಗೆ ಚೆನ್ನಾಗಿ ನೋಡ್ಕೊಂತೀರಾ ಅಂತ ತೋರಿಸ್ಕೋಬೇಕು. ಕಸ ಎಲ್ಲ ಹೊಡಿಬೇಕು. ಕಸ ಎಲ್ಲ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ಕೆಲಸ ನೀವು ಮಾಡಿಕೊಡ್ಬೇಕು ನನಗೆ. ನೋಡಪ್ಪ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಲಾಸ್ಯನ ಅಂತೇಳಿ ಅವ್ರಿಗೆ ಅನ್ನಿಸ್ಬೇಕು. ಆ ಥರ ಇರಬೇಕು. ನಿಮ್ಮ ಅಣ್ಣನ ನೋಡ್ರಿ ಆ ಕಡೆ ಪ್ರತಿಯೊಂದೂ ಹೆಂಗೆ ಮಾಡಿಕೊಡ್ತಾರೆ ನಿಮ್ಮ ಅತ್ತಿಗೆಗೆ ಅಂತ ನಿಮಗೆ ಅದು ಗೊತ್ತಾಗಲ್ಲ. ಹೇಳಿದ್ರೆ ನಾನು ಯಾಕೆ ಮಾಡೋಣ, ನನ್ನ ಗಂಡಸು, ನಾನು ಅದು ಮಾಡಲ್ಲ ಹಂಗೆ ಹಿಂಗೆ ಅಂತ ನೀನು ಹಿಂಗೆ ಹೇಳ್ತೀಯ. ನೋಡಿ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಗೆ ಎಷ್ಟು ಕೆಲಸ ಮಾಡಿಕೊಡ್ತಾರೆ. ನನಗೆ ಹಂಗಿರಬೇಕು ಅಂತ ಆಸೆ. ನೀವು ಆ ಥರನೇ ಇರಬೇಕು, ಆ ಥರನೇ ನನಗೆಲ್ಲ ಕೆಲಸ ಮಾಡಿಕೊಡ್ಬೇಕು ಅಂತ ನನಗೆ ಆಸೆ ಆಗ್ತಾ ಐತೆ. ನೀವು ನಾನು ಏನಾದರೂ ಒಂದು ಕೆಲಸ ಹೇಳಿದ್ರೆ ಮಾಡಲ್ವಲ್ಲ ನೀವು. ನಾನು ಹೇಳಿಲ್ವಾ ನನಗೆ ಆ ಕೆಲಸ ಎಲ್ಲ ನೀವು ಮಾಡ್ಕೊಂಡು ಕೊಡಬೇಕು ಅಂತ. ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಆ ಕೆಲಸಗಳೆಲ್ಲ ನೀವು ಮಾಡಿಕೊಡ್ಬೇಕು ಅಷ್ಟೇ ನನಗೆ. ನಾನು ಹೇಳಿರೋದೆಲ್ಲ. ನೀನು ಮಾನಸ ಇಬ್ರು ಇದ್ದೀರಾ ಹೆಣ್ಮಕ್ಳು. ನೀವು ಹೆಣ್ಮಕ್ಳು ಇದ್ದಂಗೆನೆ ನಾವು ಹೆಣ್ಮಕ್ಳು ಮಾಡೋ ಕೆಲಸನ ನಾವು ಯಾಕೆ ಮಾಡಲಿ? ನಾನು ಮಾಡಲ್ಲ. ಈಗ ನಮ್ಗೆ ಹೊರಗಿನ ಕೆಲಸ ನಮ್ದು ಏನೈತೆ, ಕೋಳಿ ಫಾರಮಿಂದ ಆಗಿರ್ಬೋದು, ಅದನ್ನ ಏನೈತೆ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಅದನ್ನು ನಾವು ಮಾಡೋ ಹೊರಗಿನ ಕೆಲಸ ನಾವು ಮಾಡ್ಕೊಂಬರ್ಬೇಕಾದ್ರೆ ಮನೆ ಕೆಲಸ ಎಲ್ಲ ನೀವು ಮಾಡ್ಬೇಕಣೆ ಲಾಸ್ಯ. ಹೇಳೋದು ಅರ್ಥ ಮಾಡ್ಕೊ. ಯಾಕೆ ನನ್ನ ಹತ್ರ ಜಗಳ ಮಾಡ್ತಾ ಇದೆಯಾ? ಅವಾಗಿಂದ ಸುಮ್ಮನೆ ಜಗಳ ಮಾಡಿದ್ದೆ. ಹೇಳು, ನಿನಗೇನು ಸ್ವಲ್ಪನೂ ಅರ್ಥ ಆಗಲ್ಲ ಹೇಳಿದ್ರೆ. ಅವ್ರು ಹಂಗಿದ್ದಾರೆ ಅಂತ ನಾನು ಹಂಗಿರೋಕ್ಕಾಗಲ್ಲ. ನಾನು ನಮ್ಮ ಅಣ್ಣನೇ ಬೇರೆ, ನಾನೇ ಬೇರೆ. ನಮ್ಮ ಅಣ್ಣನ ಥರ ನಾನು ಇರೋಕ್ಕಾಗಲ್ಲ. ಹೇಳೋದನ್ನ ಅರ್ಥ ಮಾಡ್ಕೊ ಅಷ್ಟೇ. ಸುಮ್ಮನೆ ಜಾಸ್ತಿ ಮಾತುಗಳು ಬೇಡ ಲಾಸ್ಯ. ಮಾತಾಡಿದಷ್ಟು ಸುಮ್ಮನೆ ಮಾತುಗಳು ಎಲ್ಲೆಲ್ಗೋ ಹೋಗುತ್ತೆ, ಅರ್ಥ ಮಾಡ್ಕೊ. ನಮ್ಮ ಅಣ್ಣನ ಥರನೇ ಇರ್ಬೇಕಂತಂದ್ರೆ ಹೆಂಗಾಗುತ್ತೆ? ಗೋನಣ್ಣ ಏನಾಯ್ತು? ಯಾಕೆ ಲಾಸ್ಯ? ನೋಡು ಶರತ್, ನಮ್ಮಣ್ಣ ಹೆಂಡತಿ ಸೇವೆ ಮಾಡೋದಕ್ಕೆ ನಾನು ಹಂಗೆ ಮಾಡ್ಬೇಕಂತೆ. ಕಸ ಹೊಡೆದು ಬಾಗ್ಲಿಗೆ ನೀರು ಹಾಕ್ತಾನಂತೆ, ನಾನು ಹಾಕ್ಬೇಕಂತೆ. ಅವನು ಕೆಲಸ ಎಲ್ಲ ಮಾಡೋದಕ್ಕೆ ನಾನು ಮಾಡ್ಬೇಕಂತೆ. ಬಿಡ, ಅವನು ಒಂಥರ ಇದ್ದಿದ್ದಂಗೆ ಮಾಡ್ತಾನೆ. ಹೆಂಗಸ್ರು ಸೇರ್ಗಿಡ್ಕೊಂಡು ಓಡಾಡ್ತಾನಲ್ಲ, ಮಾಡ್ತಾನೆ ಬಿಡು. ಅವ್ನು ಮಾಡ್ತಾನೆ ಅಂತ ನಾವು ಮಾಡೋಕ್ಕಾಗಲ್ಲ. ನಮಗೆ ಅದೆಲ್ಲ ಇಲ್ಲ. ಅವ್ನು ಮಾಡ್ತಾನೆ ಅಂತೇಳಿ ಈ ಮಾನಸನು ಹಿಂಗೆ ಮಾತಾಡ್ತಾಳೆ, ಲಾಸ್ಯನೂ ಹಂಗೆ ಮಾತಾಡುತ್ತೆ. ಮಾನಸನೂ ಹಂಗೆ ನನಗೆ ಬಟ್ಟೆ ಒಣ ಹಾಕು, ಬೆಳಗ್ಗೆಯಿಂದನ ಹಾಲು ತಗೊಂಬ, ಅದನ್ನ ಮಾಡಿ ಇದನ್ನ ಮಾಡಂತ ಹೇಳ್ತಾವಳೆ. ನಾವು ಗಂಡು ಮಕ್ಳು ಹೊರಗೆ ಹೋಗಿ ದುಡ್ಕೊಬತ್ತಾರೆ, ಹೆಣ್ಮಕ್ಳು ಮನೆ ಕೆಲಸ ಏನೈತೆ ಅದನ್ನ ಮಾಡ್ಕೋಬೇಕಪ್ಪ. ಹೊರಗೆ ಹೋಗಿ ನಾವು ದುಡ್ಕೊಂಬಂದು ಮನೆ ಕೆಲಸನೂ ಮಾಡ್ಬೇಕಂತಂದ್ರೆ ನೀರು ಶರತ್ ಅಲ್ಲಿ ನೋಡಲ್ಲಿ ಹೋಗಿ ನೋಡೋಗಿ ಹೋಗು. 40,000 50,000 ಸಂಬಳ ದುಡ್ಕೊಂಡ್ ಬರ್ತಾನೆ.
ಕೆಲ್ಸಕ್ಕೆ ಅವನೇ ರೆಡಿಯಾಗಿ ಹೋಗ್ತಾನೆ. ತಿಂಡಿನೂ ಸಮೇತ ಒಂದೊಂದ್ಸತಿ ಬೆಳಗ್ಗೆ ಟೈಮ್ ಏನಾದ್ರೂ ಆಗ್ಲಿಲ್ಲ ಅಂತಂದ್ರೆ ತಿಂಡಿನೂ ಮಾಡ್ತಾನಂತೆ. ಎಷ್ಟು ಚೆನ್ನಾಗಿ ಪಲಾವು ಮೊಸರು ಬಜ್ಜಿ ಎಲ್ಲ ಮಾಡೋದು, ಬಾಕ್ಸಿಗೆ ಹಾಕೊಂಡು ತಾಂಡು ರೆಡಿಯಾಗಿ ಹೋಗಿ. ಅಯ್ಯೋ ಅವಳನ್ನ ಮಾನ್ವಿತನ್ಗೆ ಒಂದಿಷ್ಟು ನೋವಾಗಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂತಾನೆ. ನೀವಿದ್ದೀರಾ ಇಬ್ರು, ಏನೇನು ಕೆಲಸ ಮಾಡ್ಕೊಂಡ್ಕೊಡಲ್ಲ. ಈಗಳಪ್ಪ ನೀನು ಮಾಡಲಿಲ್ಲ ಅಂದ್ರೆ ಹೋಗ್ಲಿ, ನನ್ನ ಗಂಡ ನನಗೆ ಮಾಡ್ಕೊಡ್ಲೇಬೇಕು ಎಲ್ಲ ಕೆಲಸನ. ಅವಳು ಗಂಡ ಹೆಂಗೆ ಇಟ್ಕೊಂಡವಳ ಹಂಗೆ ನಾನು ಇಟ್ಕೋಬೇಕು, ಅವರೇ ಹೆಂಗೆ ಇದಾರ ಹಂಗೆ ಇವ್ರು ಇರ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇನೆ. ನೋಡು, ನಾನು ಹೇಳಿರೋ ಕೆಲಸ ಮಾಡಬೇಕು ಅಷ್ಟೇನೆ. ಹೆಣ್ಮಕ್ಳು ಗಂಡು ಮಕ್ಳು ಅಂತ ಏನು ಭೇದ ಭಾವ ಮಾಡಂಗಿಲ್ಲ. ನೋಡು, ನಿಮ್ಮಣ್ಣ ಪಾತ್ರೆ ತೊಳೆಯಲ್ವಾ? ನಾನೇಕೆ ಮಾಡ್ಬೇಕು ಅಂತ ನೀನು ಹೇಳ್ತೀಯ. ನಿಮ್ಮಣ್ಣ ಪಾತ್ರೆ ತೊಳೆದು ನಿಮ್ಮ ಅತ್ತೆನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನೀನು ಮಾಡ್ಕೊಡ್ಬೇಕಪ್ಪ. ನೀನು ಇಲ್ದಾಗಬೇಕಾದ್ರೆ ಮಾಡ್ಕೊಡೋಣ, ಇದ್ದಾಗ ನೀನು ಮಾಡಿಕೊಡ್ಲೇಬೇಕಾಗುತ್ತೆ. ನನಗೆ ಇರೋದನ್ನ ಹೇಳ್ತೀನಿ, ಮತ್ತೆ ನೀನು ಬೇಜಾರಾಗ್ಬೇಡ. ಇರೋದೇನೈತೆ ಅದನ್ನೇ ಹೇಳೋದು ನಾನು. ನೀನು ಬೇಜಾರಾದ್ರೂ ಪರವಾಗಿಲ್ಲ, ಹಂಗಮ್ಮಂಗಿರ ನೀನು ನಾನು ಮಾತಾಡ್ಸಿಲ್ಲ ಅಂದ್ರೆ ಮಾತಾಡಿಸ್ಲೇಬೇಡ. ಇವಳು ಯಾರಪ್ಪ ಇವಳು? ಹೇಳಿದ್ರೆ ಕೇಳ್ತಾ ಇಲ್ಲ. ಲಾಸ್ಟಿಗೆ ತಲೆ ತಿನ್ಬೇಡ. ನಾನು ನಮ್ಮ ಅಣ್ಣನ ಥರ ಅಂತ ಕೆಲಸ ನಾನು ಮಾಡಲ್ಲ. ಅದು ಏನಾದರೂ ಪರವಾಗಿಲ್ಲ, ನಾನಂತ ಕೆಲಸ ನನ್ನ ಮನೆಗೂ ಮಾಡಿಲ್ಲ, ಇನ್ನೂವರೆಗೂ ಮಾಡಿಲ್ಲ. ಅವನು ಯಾವಾಗಿಂದಲೂ ನಮ್ಮ ಅಮ್ಮಗೆ ಎಲ್ಲ ಕೆಲಸ ಮಾಡ್ಕೊಂಡು ಕೊಡ್ತಾನೆ. ಅವ್ನಿಗೆ ಗಾಳಿ ಅಭ್ಯಾಸ ಆಗೈತೆ, ಹೆಂಡ್ತಿಗೂ ಮಾಡ್ಕೊಂಡು ಕೊಡ್ತಾನೆ. ನನಗೆ ಅಭ್ಯಾಸ ಆಗಿಲ್ಲ, ನಾನು ಮಾಡಲ್ಲ ಬಿಡು. ನಾನಂಥ ಕೆಲಸಗಳೆಲ್ಲ ನಾನು ಮಾಡಲ್ಲ ಬಿಡು, ನನಗೆ ಅಭ್ಯಾಸ ಇಲ್ಲ. ಹೇಳ್ದಷ್ಟು ಕೇಳು ಅಷ್ಟೇ. ನನ್ನ ಹತ್ರ ಜಾಸ್ತಿ ಮಾತಾಡ್ಬೇಡ, ವಾದ ಮಾಡ್ಬೇಡ ನನ್ನ ಹತ್ರ. ವಾದ ಮಾಡ್ಬೇಡ ಅಂತಂದ್ರೆ ನೋಡಿ, ನಿಮ್ಮ ಅಣ್ಣ ಆ ಕಡೆಗೆ 5,000 ದುಡ್ಕೊಂಬರ್ತಾನಲ್ಲ ತಿಂಗಳಿಗೆ. ನೀವು ನೋಡಿದ್ರೆ ದುಡಿಯೋದು 20-30,000 ದುಡ್ಡಿಗೆ ಏನು ಬಿಲ್ಡಪ್ ಕೊಡ್ತೀರಾ? ನಾನು ಮಾಡಲ್ಲ, ನೀವು ಮನೆ ಕೆಲಸ ನೀವು ಮಾಡಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ನೀವು ಹೆಂಗೆ ಒಬ್ರಿಗೊಬ್ರು ಇದು ಮಾಡ್ತೀವಲ್ಲ, ಮಾಡ್ಬೇಕಪ್ಪ. ನೀನು ಮಾಡ್ಬೇಕು, ನೀನು ನಿಮ್ಮ ಅಣ್ಣನ ಥರನೇ ಇರಬೇಕು ಅಷ್ಟೇನೆ. ನಾನು ಕೂತ್ಕೊಂಡಿದ್ರೆ ಹೊರಕ್ಕೆ ನೀನು ಟೀ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಹಾಲು ಕಾಯಿಸ್ಕೊಂಡು ನಾ ಅವ್ರ ಎದುರಿಗೆಲ್ಲ ತಂದು ಕೊಡಬೇಕು, ಜ್ಯೂಸ್ ಮಾಡ್ಕೊಂಡು. ಎಲ್ಲಾದರೂ ಹೊರಗೆ ಹೋದಾಗ ಹಣ್ಣು ಹಂಪಲು ತರಬೇಕು, ಬ್ರೆಡ್ಡು ಬೇಕ್ರಿ ತಿಂಡಿ ಅದೆಲ್ಲ ನಿಮ್ಮ ಅಣ್ಣ ಹೆಂಗೆ ತಗೊಂಬರ್ತಾರೆ. ನೀವು ನೋಡಿದ್ರೆ ಹೊರಗೆ ಹೋದ್ರೂ ಏನೋ ತಗೊಂಬರಲ್ಲ ನಮಗೆ. ಹಂಗೆ ಬರೀ ಕೈಯಲ್ಲೇ ಬರ್ತೀರಾ. ನೀವು ಮಾಡೋದು ನೋಡು ಹೆಂಗೆ ಮಾಡ್ತೀರಾ. ಅದನ್ನ ಯೋಚನೆ ಮಾಡಿ ಫಸ್ಟ್. ನೀವೇನಕ್ಕೆ ಮಾಡ್ತಾ ಇದ್ದೀರಾ ಅಂತೇಳಿ ಅದನ್ನ ಯೋಚನೆ ಮಾಡಿ ಫಸ್ಟು. ಹಂಗೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನಾನು ಇರೋದು ಹೇಳ್ತಾ ಇದ್ದೀನಿ. ಇಷ್ಟ ಇದ್ದರೆ ಇರು, ಕಷ್ಟ ಆದರೆ ಹೋಗ್ತಾ ಇರು ಅಷ್ಟೇ. ನೀನು ನನಗೆ ಹಂಗೆಲ್ಲ ಕೆಲಸ ಮಾಡು ಹೇಳ್ಬೇಕು, ನನಗೆ ಅವೆಲ್ಲ ಗೊತ್ತಾಗೋದಿಲ್ಲ. ಬೇಕಾ ಇಂಥದ್ದು ಬೇಕು ಅಂತ ಹೇಳ್ಬೇಕಾದ್ರೆ ತಂದು ಕೊಡ್ತೀನಿ. ಆದರೆ ಮನೆಯಾಗ ನೀನು ಟೀ ಮಾಡ್ಕೊಂಡು ಕೊಡು, ನಾನು ಮುಂದೆ ಕಾಫಿ ಮಾಡ್ಕೊಂಡು ಕೊಡು, ನಾನು ಹೇಳ್ದಂಗೆ ಕಸ ಮುಸ್ರೆ ಮಾಡು, ಅಡುಗೆ ಮಾಡು, ಇವೆಲ್ಲ ನೋ ನನ್ನ ಹತ್ರ ನಕ್ಕೋ ನಡೆಯೋದಿಲ್ಲ. ಹೋಗು ನೀನೊಬ್ಬ. ನನಗಂತೂ ಎಷ್ಟು ಇದು ಮಾಡ್ತೀಯ. ನಾನು ಅವ್ರ ಕಣ್ಮುಂದೆ ಆಡ್ಕಂಬರ ಎದುರಿಗೆ ಅನ್ನೋರ ಎದುರಿಗೆಲ್ಲ ನಾವು ಚೆನ್ನಾಗಿರ್ಬೇಕು ಅಂತ ಅಂದರೆ ನೀನು ನೋಡು, ನಾನು ಹೇಳ್ದಂಗೆ ಕೇಳಲ್ಲ. ಅಂಥವ್ರ ಎದುರಿಗೆಲ್ಲ ನಾವು ಚೆನ್ನಾಗಿರ್ಬೇಕು ಅಂತ ನಾವು ಎಷ್ಟು ಇದು ಮಾಡ್ತೀನಿ ನೋಡು. ಸ್ವಲ್ಪನೂ ನಾನು ಹೇಳ್ದಂಗೆ ನೀನು ಕೇಳಲ್ಲ ಅಂತ ಹೇಳ್ತಾ ಇದೆಯಲ್ಲ. ನೋಡು ಹೆಂಗೆ ಮಾತಾಡ್ತೀಯ ನೀನು. ಹಿಂಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೇಳೋದು ಹೇಳ್ಬೇಕು ಮತ್ತೆ ಕೆಲಸನ. ಹೇಳ್ದಿಲ್ಲದೆಲ್ಲ ಹೇಳಿದ್ರೆ ಯಾರು ಮಾಡಲ್ಲ ಗಂಡು ಮಕ್ಕಳು. ಏನಾಗ ಒಂದು ಕಾಯಿ ಸುಲ್ ಕೊಡೋದು, ಸೌದೆ ತರೋದು, ಇಂಥದ್ದು ನಿಮ್ಮ ಕೈಲಿ ಆಗ್ದಿಲ್ಲದ ಕೆಲಸ ಹೇಳ್ಬೇಕಾದ್ರೆ ಮಾಡ್ಕೊಡೋಣ. ಪಾತ್ರೆ ತಿಕ್ಕೋದು, ಅಡುಗೆ ಮಾಡೋದು, ಕಸ ಹೊಡಿಯೋದು ಎಲ್ಲ ಮನೆಯಾಗ ಹೆಣ್ಮಕ್ಳದ್ದು. ಏನು ನೀನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಎಲ್ಲೂ ಹೋಗಮ್ಮ ಅಂತ ನಾನು ನಿನಗೆ ಹೇಳಿಲ್ಲ. ಮನೆಯಾಗಿರ್ತಿ ಮಾಡ್ಕೆ ಅಷ್ಟೇ. ನನ್ನ ಮಾತ್ರ ನೀನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಅವಾಗಿಂದ ಹೇಳ್ತಾ ಇದ್ದೀನಿ ಈ ಭುವನ್ ನಿಮ್ಮ ಅಣ್ಣ ಎಷ್ಟು ಚೆನ್ನಾಗೆ ಹೆಂಡ್ತಿನ ನೋಡ್ಕೊಂತಾರೆ, ನೀವು ಹಂಗೆ ನೋಡ್ಕೋಬೇಕು ಅಂತ. ಇವರು ಏನೋ ಒಂಥರ ನಾನು ಗಂಡಸು, ನಾನು ಯಾಕೆ ಆ ಕೆಲಸ ಮಾಡಲಿ, ಅಮ್ಮ ಕೆಲಸ ಮಾಡಲ್ಲ, ನಾನು ಮಾಡೋದ ಅನ್ನೋ ಥರ ದೌಲತ್ ತೋರಿಸ್ತಾರೆ. ಹಂಗೆಲ್ಲ ಮಾಡಬಾರ್ದು. ಅವ್ರು ನೋಡಿ ಆ ಕಡೆ 50,000 ಸಂಬಳ ದುಡ್ಕೊಂಬಂದ್ರು ಮಾನ್ವಿತನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂತೀರಾ. ನಿಜವಾಗ್ಲೂ ಜ್ಯೂಸ್ ತಗೊಂಬಂದು ಕೊಡೋದೇನು ಕೇಳ್ತೀರಾ? ಎಷ್ಟು ಮನೆಗೆ ಎಲ್ಲ ಪ್ರತಿಯೊಂದು ಕೆಲಸ ಅವರೇ ಮಾಡಿಕೊಡ್ತಾರೆ. 190% ಕೆಲಸ ಅವರೇ ಮಾಡಿಕೊಡ್ತಾರೆ ಆ ಬಾವ. ಇನ್ನು 10% ಮಾತ್ರ ಈ ಮಾನ್ವಿತ ಮಾಡೋದು. ಅದಕ್ಕೆ ಮತ್ತೆ ಹಂಗೆ ಬಂದು ಮದುವೆ ಆಗಿರೋದಾರ. ಅಪ್ಪ ಅಮ್ಮ ಬೇಡ ಅಂತಂದ್ರೂ ಮದುವೆ ಆಗ್ಬಿಟ್ಲು. ಬಂದು ನೋಡಿ ಇಷ್ಟು ಸುಖವಾಗಿರ್ತೀನಿ ಅನ್ನೋದು ತುಂಬ ಯೋಚನೆ ಮಾಡಿ ಬಂದು ಮದುವೆ ಆಗಿದ್ದಾಳೆ. ಅದಕ್ಕೆ ಮತ್ತೆ ಇವಾಗ ಚೆನ್ನಾಗಿರೋದು. ಇಂಥ ಗಂಡ ಸಿಕ್ಬಿಟ್ರೆ ಬೇರೆ ಇನ್ನೇನೋ ಬೇಡ ಅನ್ನಂಗೆ ಇದ್ದಾರೆ. ಗಂಡ ಇದ್ಬಿಟ್ರೆ ಸಾಕು, ಅವಳಿಗೆ ಇನ್ಯಾರು ಬೇಡ ಅನ್ನಂಗೆ. ಅದಕ್ಕೇನೆ ನಾನು ಆ ಥರನೇ ಇರಬೇಕು ಇವರು ಅಂತಂದರೆ ಆ ಥರ ಹೇಳ್ದಂಗೆ ಕೇಳೋದೇ ಇಲ್ಲ. ಅವರು ಒಂದು ಮಾತು ಹೇಳಿದ್ರೆ ಸಾಕು. ಮಾನ್ವಿತ ಏನಾದ್ರೂ ಅದನ್ನು ತೊಗೊಂಬರ್ರಿ ಇದನ್ನು ತೊಗೊಂಬರ್ರಿ, ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಏನು ಹೇಳಿದ್ರು ಹೆಂಗೆ ಮಾಡ್ತಾರೆ ಗೊತ್ತಾ ಅವರು. ನಿಜವಾಗ್ಲು ನನಗೆ ಇವ್ರನ್ನೂ ಆ ಥರನೇ ಇಟ್ಕೋಬೇಕು, ಅವ್ರ ಥರನೇ ಇರಬೇಕು ಇವರು ಅಂತ ನನ್ನ ಆಸೆ. ಆದರೆ ನಾನು ಹೇಳ್ದಂಗೆ ಕೇಳಲ್ಲ. ಏನು ಮಾಡೋದು? ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.